ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಹೇಶ್ ಗೋಪಾಲರಾವ್ ಪುಕಾಳೆ, ಸಾಕಿನ ಬಂಕಾಪುರು, ಶ್ರೀ ಪೇಟೆ ಯಲ್ಲಮ್ಮ ದೇವಸ್ಥಾನದ ಸಮಿತಿಯ ಸದಸ್ಯರು. ನಾವು ನನ್ನದೇ ಒಂದು ಉದಾಹರಣೆ ನಾನು ಹೇಳ್ತೇನೆ. 2013ನೇ ಇಸ್ವಿಯಲ್ಲಿ ನನಗೆ ತುಂಬ ವೀಕ್ ಆಗಿಬಿಟ್ಟಿದ್ದೆ, ತಳ್ಳಗಾಗಿದ್ದೆ. ಯಾಕೆ ಹಿಂಗಾಯಿತು ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಆ ತಾಯಿ ಹತ್ರ ಬೇಡ್ಕೊಂಡೆ. ಆ ಬೇಡ್ಕೊಂಡು ಹೊತ್ನ್ಯಾಗ ತಾಯಿ ನಿನಗೇನಾಗಿಲ್ಲ, ನೀ ಆರಾಮಾಕಿ ಹೋಗು ಅಂಥೇಳಿ 2 ವರ್ಷದೊಳಗೆ ನನಗೆ ಮುಂಚೆ ಯಾವ ಥರ ಇದ್ದೆ ಅದೇ ಥರ ಮಾಡಿಲ್ಲ. ನನಗೆ ತುಂಬ ಪವರ್ಫುಲ್ ಅದಾಳೆ ತಾಯಿ. ಆಕೆಗೆ ನಂಬದವ್ರಿಗೂ ಯಾರಿಗೂ ಕೈ ಬಿಟ್ಟಿಲ್ಲ. ಅವ್ರಿಗೂ ಅವ್ರದ್ದು ಏನು ಸೇವಾ ಇದೆ ಆ ಸೇವಾಗಳನ್ನ ಮಾಡ್ಕೊತ ಹೋಗ್ಬೇಕು. ನನ್ನ ಆಗಿದ್ದನ್ನು ನಾನು ಘಟನೆ ಅಂತ ಹೇಳಿದೆ. ಇಷ್ಟ ಆಯ್ತು ನನಗೆ ಸರ್. ಹೇಳ್ರಿ ಮತ್ತೇನು ಈಗ ಈ ಕಟ್ಟಡ ಏನು ಕಟ್ಟಲಿಕ್ಕೆ ಕಾಶಿನಾಥ್ ಕೌಟೇಕರ್ ಬಂದಿದ್ದರು, ಅವ್ರದ್ದೇ ಒಂದು ಉದಾಹರಣೆ ನಾವು ಇಲ್ಲೇ ಹೇಳುತ್ತೇವೆ. ಅವ್ರಿಗೆ ಮನೆ ಇದ್ದಿದ್ದಿಲ್ಲ ಅಂತ. ಫಸ್ಟಿಗೆ ಮನೆ ಗೃಹ ಇದ್ದಿದ್ದಿಲ್ಲ. ಆ ದೇವಸ್ಥಾನ ನಮಗೆ ಬೇಡ್ಕೊಂಡು ನಾವು ಒಂದು ಮನೆ ಕಟ್ಟಿಸಿ, ಒಂದು ಮನೆ ಕಟ್ಟಕ್ಕೆ ನಾವು ಯೋಗ್ಯತೆ ಕೊಡುವ ಮನೆ ಕಟ್ಟಿಕೊಂಡಾಕ ಅಂತ ಬೇಡ್ಕೊಂಡಿಂದ ಅವ್ರಿಗೆ ಈಗ 10 ಮನೆ ಆದುವಂತ. 10 ಎಲ್ಲ ಮಕ್ಕಳು ಚೆನ್ನಾಗಿ ನಾವು ಅದಾವಿ. ನನ್ನ ತಾಯಿಗೆ ನಾನು ಯಾಕೊಂದು ದೇವಸ್ಥಾನ ನಿರ್ಮಿಸಬಾರ್ದು, ನಾವು ಅಷ್ಟರು ಕೂಡಿ ನಾವು ಕಟ್ಸೋನು ಅನ್ನಂಥದ್ದು ಒಂದು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಭಕ್ತರಿಗೆ, ನಮ್ಮ ಕಮಿಟಿಯನ್ನು ಎಲ್ಲರನ್ನೂ ವಿಚಾರ ಮಾಡಿದರು. ನೀವು ದೇವಸ್ಥಾನ ತೆಗೆಸ್ಕೊಡ್ರಿ, ನಾನು ಹಳೆ ದೇವಸ್ಥಾನ ತೆಗೆಸ್ಕೊಟ್ರೆ ನಾನು ದೇವಸ್ಥಾನ ಕಟ್ಟಿಸ್ತೇನೆ ಅಂತ ನಮ್ಮಲ್ಲಿ ಕೇಳ್ಕೊಂಡ್ರು. ಆ ಪ್ರಕಾರ ಅವರು ಈ ದೇವಸ್ಥಾನ ಎಲ್ಲ ದುಡ್ಡು ಬ್ಯಾಂಕ್ನಾಗಿಟ್ಟು ಮತ್ತು ಈ ಕಟ್ಟಡ ಕಟ್ಟಲಿಕ್ಕೆ ದೇವಸ್ಥಾನಕ್ಕೆ ಒಂದು ಅವರು ದೇವಿ ಏನು ಈಡೇರಿಸಿದ್ದು ಮನೆ ಕಟ್ಟಕ್ಕೆ ಅವ್ರದ್ದು ಆಗಿದ್ದಕ್ಕೆ ಇಲ್ಲೇ ದೇವಸ್ಥಾನ ಕಟ್ಟಕ್ಕೆ ಅವ್ರಿಗೆ ದುಡ್ಡು ಕೊಟ್ಟು ಕಟ್ಸಕ್ಕೆ ಅನುಕೂಲ ಮಾಡಿಕೊಟ್ರು. ಮತ್ತು ಅವ್ರಿಗೆ ಮಕ್ಕಳಿಗೆ ಕೊರೋನಾದಾಗ ಆರಾಮಿಲ್ಲದ ತಕ್ಷಣ ದೇವಿಯೊಳಗೆ ಬೇಡ್ಕೊಂಡು ಆರಾಮಾತು ಅಂತ ಹೇಳಿ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಪಂಚಾಮೃತ ಅಭಿಷೇಕ ಇಂಥವೆಲ್ಲ ಮಾಡಿಸಿ ದೈವಿ ಆಶೀರ್ವಾದ ಪಡ್ಕೊಂಡು ಹೋದರು. ಮತ್ತು ಇಲ್ಲಿ ಆರಾಮಿಲ್ಲ ಅಂತೇಳಿ ನಮ್ಮ ಕಾಲಕ್ಕೆ ನಡೆದಿದ್ದು ಅಂತಂದ್ರೆ, ಒಬ್ಬ ಹೆಣ್ಮಗಳು ಮುದುಕಿ ಆರಾಮಿಲ್ಲದ ಈಗ ಬಂದು ಕುಂತಿದ್ಲು. ಬಂದು ಕುಂತ ಟೈಮಿಗೆ ಇಲ್ಯಾಕೆ ಕುಂತೀವ, ಮತ್ತು ನೀವು ಎದ್ದು ಹೋಗ್ರಿ, ಭಾಳ ಆರಾಮಿಲ್ಲ ನಿಮಗೆ, ಯಾಕೆ ಇಲ್ಲಿ ಕುಂತೀರಿ ಅನ್ನತ್ಲೆ ಅವರು ಇಲ್ಲ, ನಾನು ಸೇವಾ ಇಲ್ಲಿ ನನಗೆ ಆರಾಮಾಗಲಿ ಅಂತ ಬೇಡ್ಕೊಂಡನಿ, ಒಂದು ಸೇವಾ ಮಾಡಿ ನಾ ಆರಾಮಾಗಿಂದ ನಾವು ಹೋಗ್ಕೊನಿ ಅಂತೇಳಿ ಅವರು ಹೇಳಿದರು. ಆ ಪ್ರಕಾರ ಒಂದು ವಾರದಾಗ ಆ ಮುದುಕಿ ತಲೆಯನ್ನು ಕೂದಲು ಸಹಿತ ಉದುರಿದ್ದು ಅಂಥ ಮುದುಕಿ ಇಲ್ಲೇ ಆರಾಮಾಗಿ ತಮ್ಮ ಮನೆಗೆ ಹೋಗಿ ಆರಾಮಾಗಿ ಆಗೈತಿ ಅಂತ ಹೋಗಿ 1 ವರ್ಷದ ಮ್ಯಾಗ ಬಂದ್ರೆ ನಮ್ಗೆ ಗುರ್ತು ಸಿಗಲಿಲ್ಲ. ಆ ಪ್ರಕಾರ ಆಕೆ ಆರಾಮಾಗಿದ್ಲು. ಮುಂಚಿನಕ್ಕಿಂತ ನಾನು ಆರಾಮದೇನ್ರಿ, ಇಲ್ಲಿ ದೇವಿ ಆಶೀರ್ವಾದದಿಂದ ನಾನು ಭಾಳ ಆರಾಮಾಗಿದ್ದಾನೆ ಅಂತೇಳಿ ಇಲ್ಲಿ ಹೇಳಿದ್ಲು. ಇಂಥ ಅನೇಕ ಉದಾಹರಣೆಗಳು ಮಕ್ಕಳಾಗಲಿದ್ದವರು ಬಂದು ಬೇಡ್ಕೊಂಡು ನಮಗೆ ಮಕ್ಕಳು ಆಗ್ಯಾವು. ಮತ್ತು ನಮಗೆ ರೋಗ ರುಜಿ ಇದ್ದರೂ ಸಹಿತ ದೊಡ್ಡ ರೋಗ ಸಹಿತ ನಮಗಿಲ್ಲಿ ನಿವಾರಣೆ ಆಗೈತಿ ಅಂತ ಬಂದು ಬೇಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂತಾರೆ. ಮತ್ತು ಇಲ್ಲಿ